ದಾವಣಗೆರೆಯಲ್ಲೂ ದರೋಡೆಗೆ ಯತ್ನ. ಓರ್ವ ದರೋಡೆಕೋರನ ಕಾಲಿಗೆ ಗುಂಡೇಟು. ತಪ್ಪಿಸಿಕೊಳ್ಳಿಕ್ಕೆ ಯತ್ನಿಸ್ತಾ ಇದ್ದ ದರೋಡೆಕೋರನಿಗೆ ಗುಂಡು. ದಾವಣಗೆರೆಯಲ್ಲೂ ಕೂಡ ದರೋಡೆಗೆ ಪ್ರಯತ್ನವನ್ನ ಪಡಲಾಗಿದೆ. ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ. ಓರ್ವ ದರೋಡೆಕೋರನ ಕಾಲಿಗೆ ಗುಂಡೇಟನ್ನ ಹೊಡೆಯಲಾಗಿದೆ. ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಈ ಸಂದರ್ಭದಲ್ಲಿ ಫೈರಿಂಗ್ ಮಾಡಲಾಗಿರುವಂಥದ್ದು. ಪೊಲೀಸರ ಮೇಲೆ ಮಚ್ಚಿನಿಂದ ದಾಳಿಗೆ ಯತ್ನವನ್ನ ಮಾಡಿದ್ದ. ಹೊನ್ನಾಳಿಯ ಅರಬಘಟ್ಟ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ. ಎರಡೂ ಕಾರ್ನಲ್ಲಿ ಬಂದಿದ್ದಂಥ 8 ಜನ, 2 ಕಾರಲ್ಲಿ ಬಂದಿದ್ರು, 8 ಜನ ಬಂದಿದ್ರು. ಉತ್ತರ ಪ್ರದೇಶ ಮೂಲದ ದರೋಡೆ ಗ್ಯಾಂಗ್ ಇದೆ. ಬ್ಯಾಂಕ್ ದರೋಡೆಗೆ ಬಂದಿರುವಂಥ ಶಂಕೆ ಇದೆ. ಅದರ ಖಚಿತ ಮಾಹಿತಿ ಮೇಲೆ ದಾಳಿಯನ್ನ ಮಾಡಿದ್ರು ಪೊಲೀಸರು. ಕಾರ್ ನಿಲ್ಲಿಸಲಿಕ್ಕೆ ಸೂಚನೆ ನೀಡಿದ್ರು, ತಪ್ಪಿಸಿಕೊಳ್ಳುವಂತ ಯತ್ನವನ್ನ ಮಾಡಿದ್ರು. ಈ ವೇಳೆ ಒಬ್ಬನ ಕಾಲಿಗೆ ಗುಂಡೇಟು ಬಿದ್ದಿದೆ. 3ರನ್ನ ಬಂಧನ ಮಾಡಲಾಗಿದೆ. 2 ಕಾರಲ್ಲಿ 8 ಜನ ಬಂದಿದ್ರು. ಇದರಲ್ಲಿ 3ರನ್ನ ಬಂಧನ ಮಾಡಲಾಗಿದೆ. ಸ್ಥಳಕ್ಕೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಭೇಟಿಯನ್ನು ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ದಾವಣಗೆರೆಯ ನ್ಯಾಮತಿ SBI ಬ್ಯಾಂಕ್ ದರೋಡೆ ನಡೆದು 3 ತಿಂಗಳು ಕಳೆದಿದ್ದು. ದರೋಡೆಕೋರರು ಮಾತ್ರ ಈವರೆಗೂ ಪತ್ತೆ ಆಗಿರಲಿಲ್ಲ. ಅಕ್ಟೋಬರ್ 28ರಂದು ಸಿನಿಮೀಯ ಶೈಲಿಯಲ್ಲಿ ನಡೆದಂತ ಈ ದರೋಡೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಆರೋಪಿಗಳ ಪತ್ತೆಗಾಗಿ ದಾವಣಗೆರೆ ಪೊಲೀಸರು ತಂಡವನ್ನ ಕಟ್ಟಿಕೊಂಡು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ. ಇದೊಂದು ಪ್ರಕರಣ. ಇನ್ನೊಂದು ಬೀದರ್ನ ಪ್ರಕರಣ. ಇನ್ನು ನಿನ್ನೆ ಅಷ್ಟೇ ಇಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣವನ್ನ ನೋಡ್ತಾ ಇದ್ವಿ. ಅಲ್ಲಿ ಉತ್ತರ ಪ್ರದೇಶದಿಂದ ಬಂದಿದ್ರು, ದರೋಡೆಯನ್ನ ಮಾಡಲಿಕ್ಕೆ, ಕಳ್ಳತನವನ್ನ ಮಾಡಲಿಕ್ಕೆ ಬಂದಿದ್ದಂಥವ್ರು ಸಿಕ್ಕಾಕೊಂಡ್ರು. ಐಷಾರಾಮಿ ಹೋಟೆಲ್ ಉಳ್ಕೊಂಡಿದ್ರು, ಐಷಾರಾಮಿ ಕಾರ್ ತಗೊಂಡ್ಬಂದಿದ್ರು. ನೋಡಿ, ಎಲ್ಲ ಹೊರಗಡೆ ರಾಜ್ಯದಿಂದಲೇ ಬಂದು ಇಲ್ಲಿ ದರೋಡೆಯನ್ನ ಮಾಡಿ ಮತ್ತೆ ಪರಾರಿ ಆಗ್ತಾ ಇದ್ದಾರೆ. ಅದಕ್ಕೆ ಇದು ಎಲ್ಲವೂ ಕೂಡ ಚಾಲೆಂಜ್ ಆಗ್ತಾ ಇದ್ದಾವೆ. ಈ ತರ ಪ್ರಕರಣಗಳು ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಯಾವ ರೀತಿಯಾಗಿ ಬಂಧನ ಮಾಡಲಾಯಿತು? ಇವ್ರು ಹೇಗೆ ಸಿಕ್ಕಾಕೊಂಡ್ರು? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು? ಏನು ಈ ಘಟನೆ ನಡೆದಿರೋದು ಹೊನ್ನಳ್ಳಿ ಒಂದು ತಾಲೂಕಿನ ಗಡಿಬಾಡ್ರತ್ತ ಅಂತ ಏನು ಅರಬಗಟ್ಟೆ ಗ್ರಾಮದ ಬಳಿ ನಡೆದಿರುವಂತದ್ದು. ಏನು ಮಧ್ಯರಾತ್ರಿ ನಿನ್ನೆ 2 ಗಂಟೆ ಸುಮಾರಿಗೆ ಏನು UPA ರಿಜಿಸ್ಟ್ರೇಷನ್ ನ ಒಂದು 2 ಕಾರು ಓಡಾಡ್ತಾ ಇತ್ತು ಅಂತೇಳಿ ಮಾಹಿತಿ ಪೊಲೀಸರಿಗೆ ಬಂದಿದ ಪ್ರಕಾರ ಅವರು ಕೂಡ ಒಂದು ಗಸ್ತಲ್ಲಿದ್ದಂಥವ್ರು ಅವರನ್ನ ಬೆನ್ನತ್ಕೊಂಡು ಹೋದಂತ ಸಂದರ್ಭದಲ್ಲಿ ಕಾರನ್ನ ನಿಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ನಿಲ್ಸಿಲ್ಲ. ಅನುಮಾನ ಬಂದಂತಹ ಪೊಲೀಸರು ಅವರು ಚೇಸ್ ಮಾಡಿ ಸಾಕಷ್ಟು ಸುತ್ತಾಡಿಸಿದ್ದಾರೆ. ಅವ್ರನ್ನು ಕೂಡ ಸುತ್ತಾಡಿಸಿದ ಬಳಿಕ ಕಾರನ್ನ ಅಡ್ಡಗಟ್ಟಿ ನಿಲ್ಸಿದ್ದಾರೆ. ಅದರಲ್ಲಿ ಒಂದು ಕಾರ್ನವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಒಟ್ಟು 8 ಜನ ಬಂದಿದ್ರು ಅಂತ ಹೇಳಲಾಗ್ತಿದೆ. ಎಲ್ಲರೂ ಕೂಡ ಉತ್ತರ ಪ್ರದೇಶ ಮೂಲದವರು ಅಂತ ಹೇಳಲಾಗ್ತಿದೆ. ಸದ್ಯ ಈಗ ಪೊಲೀಸರು ಒಂದು ಏನು ಪೊಲೀಸರ ಮೇಲೆ ಒಂದು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಏನು ಒಬ್ಬನ ಕಾಲಿಗೆ ಗುಂಡೇಟನ್ನ ಹಾಕಲಾಗಿದೆ. ಅದರಲ್ಲಿ ಕಾರ್ ಅಡ್ಡ ಹಾಕಿರೋದ್ರಿಂದ ಯಾರು ಕೂಡ ಹೋಗಕ್ಕಾಗದೇ ಇರೋದ್ರಿಂದ ಇನ್ನುಳಿದ 3 ಜನರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲೂ ಕೂಡ ಏನು ಒಬ್ಬ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದರೆ ಆತನ ಕೈಗೆ ಕೂಡ ಬಲವಾಗಿ ಏಟು ಬಿದ್ದಿದೆ. ಈಗ ಆತನು ಕೂಡ ಚಿಕಿತ್ಸೆ ನೀಡ್ತಿದ್ದಾರೆ. ಏನು ಈತ ಕಾಲಿಗೆ ಏನು ಗುಂಡೇಟು ಬಿದ್ದಿದೆ, ಈತನನ್ನ ಈಗ ಸದ್ಯ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡ್ಬಂದು ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ ಪೃಥ್ವಿರಾಜ್. ಸದ್ಯ ಈಗ SP ಮತ್ತೆ ASP ಎಲ್ಲರೂ ಕೂಡ ಪೊಲೀಸರು ಈಗ ಸದ್ಯ ಅಲ್ಲಿ ಏನು ಹೊನ್ನಳ್ಳಿಗೆ ಒಂದು ಭೇಟಿ ನೀಡಿದೆ. ಈಗ ಸ್ಥಳ ಪರಿಶೀಲನೆ ಮಾಡಿ. ಯಾಕಂದ್ರೆ ಕಳೆದ ಒಂದು 5 ತಿಂಗಳಿಂದಷ್ಟೇ ಏನು ನ್ಯಾಮತಿ ತಾಲೂಕಿನಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು. ಅದು ಕೂಡ ಏನು ಇನ್ನೂ ಕೂಡ ಪತ್ತೆ ಆಗಿರಲಿಲ್ಲ ಕಳ್ಳರು ಕೂಡ. ಈಗ ಅದೇ ಇದರಲ್ಲೇ ಕೂಡ ಈಗ ಸದ್ಯ ಇವರು ಕೂಡ ಬ್ಯಾಂಕ್ ದರೋಡೆಗೆ ಬಂದಿದ್ರು ಅಂತ ಹೇಳಿ ಒಂದು ಅನುಮಾನಾಸ್ಪದ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನು ಓರ್ವನಿಗೆ ಈಗ ಗುಂಡೇಟನ್ನ ಹಾಕಿರುವಂತದ್ದು. ಸದ್ಯ ಈಗ ಚಿಕಿತ್ಸೆ ಮುಂದುವರೆದಿದೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.